ಅವ್ರು ಒಂದು ದಿವಸ ಏನು ಅಂದರೆ ಹೀಗೆ ನಾವು ಪ್ರಾಕ್ಟೀಸ್ ಮಾಡಿಕೊಂಡು ಅವ್ರ ಮನೆಗೆ ಬರಲೋದಕ್ಕೂ ನನಗೆ ಅಲ್ಲಿದ್ದವನಿಗೆ ಇದ್ದು ಸತ್ತು ಲೆಕ್ಕ ಇತ್ತು. ಇಲ್ಲಿ ಸಂಗೀತ ಪ್ರಚಾರಕ್ಕೆ ಬಂದ ಪೈಕಿ ನಾನೇ ಪ್ರಥಮ ಅಂದ್ರೆ ನನಗೆ ಅನಿಸ್ತದೆ. ಮತ್ತು ಯಾರು ಹಿಂದೆ ಬಂದವರು ಇಲ್ಲ, ಮಾಡಿದವರು ಇಲ್ಲ. ನನ್ನನ್ನು ಒಂದು ಒಂದು ಹುಡುಗನ ಹಾಗೆ ನೋಡಿಕೊಂಡು ಸಂಗೀತಗಾರನಾಗೂ ಅಲ್ಲ, ನಾನು ಒಂದು ಅವ್ರ ಮನೆ ಮೆಂಬರಲ್ಲಿ ನಾನು ಒಬ್ಬ. ಎಲ್ಲರೂ ನನ್ನ ಬಗ್ಗೆ ತುಂಬ ಅಭಿಪ್ರಾಯದಿಂದ ನನ್ನ ಸಣ್ಣ ಮಗುವನ್ನು ನೋಡ್ಕೊಂಡಾಗ ಎಲ್ಲ ಆಸಕ್ತಿಯಿಂದ ನೋಡ್ಕೊಂಡಿದ್ದಾರೆ. ನಮ್ಮ ಗೋವಿಂದ ಹೆಗಡೆ ಮನೆಯವರು ನಮ್ಮ ಮನೆ ಇಲ್ಲೇ ಉಳ್ಕೊಂಡು ನನ್ನ ಮಗನಂತೆ ನೋಡಿಕೊಂಡು ಹಾಕಿದ್ದಾರೆ. ಅದನ್ನು ಮರಲಿಕ್ಕೆ ಸಾಧ್ಯ ಇಲ್ಲ. ಅವನು ಮಡಿ ಇವತ್ತಿದೆ, ಈ ಮಠದಲ್ಲಿದ್ದೇನೆ ನಾನು. ಅದು ಅವ್ರ ಆಶೀರ್ವಾದ. ಅವ್ರ ಮನೆಯದು ದೊಡ್ಡ ಧರ್ಮಶಾಲೆ ಅಂದ್ರೆ ತಪ್ಪಲ್ಲ. ಯಾರೇ ಬರಲಿ ಉಂಡ್ಕೊಂಡೇ ಹೋಗಬೇಕು. ಅವ್ರು ಎಂಥ ಕೆಲಸ ಇದ್ದರೂ ಬಿಟ್ಟಾರು ಊಟ ಮಾಡ್ಕೊಂಡು ಹೋಗಬೇಕು, ಇಲ್ಲ ಆಸರೆ ಕೊಡ್ಕೊಂಡು ಹೋಗಬೇಕು. ನಾನು ಸಂಗೀತ ಪ್ರಪಂಚಕ್ಕೆ ಹೇಗೆ ಬಂದೆ ಹೇಳುವುದನ್ನು ಹೇಳ್ತೇನೆ ನೋಡಿ. ನಾನು ಸಣ್ಣ ಇರಬೇಕಿದ್ರೆ ಒಂದು ಹಿಳ್ಳೆ ನಮ್ಮ ತಾಯಿ ಮತ್ತೊಂದು ಕೋಟದ ಕೂತ್ಕೊಂಡು ಒಂದು ಮಹಾಲಕ್ಷ್ಮಮ್ಮ ಅಂತ ಅವಿಬ್ಬರು ಕೂಡ್ಕೊಂಡು ಗೋಕರ್ಣ ಮಹಿಮೆ ಹಾಡನ್ನು ಹೇಳ್ತಿದ್ರು. ಅವರು ಗೋಕರ್ಣ ಮಹಿಮೆ ಏನೇನು ಅದೆಯಪ್ಪ ಗೋಕರ್ಣದಲ್ಲಿ ಹೇಳೋದು, ಅದನ್ನು ನನಗೆ ಕಿವಿ ಕೇಳ್ಕೊಂಡು ನಾನು ನಿದ್ರೆ ಮಾಡ್ತಿದ್ದೆ. ಅವ್ರ ಕಡೆ ಹೇಳಿದ್ರು, ನೀನು ನಿದ್ರೆ ಮಾಡಬೇಕಿದೆ ಅಂತೇಳಿ. ಅಲ್ಲಿಂದ ನನ್ನ ಸಂಗೀತ ಆಸಕ್ತಿ ಅಂದರೆ ರಕ್ತಗತವಾಗಿ ನನ್ನ ಸಂಗೀತದಲ್ಲಿ ಸ್ಟಾರ್ಟ್ ಹೋಗೋದನ್ನು ನಾನು ತಿಳಿದಿದ್ದು. ಆಮೇಲೆ ಬಾಕಿ ಎಲ್ಲ ಅದ್ರಲ್ಲಿ ಸ್ವಲ್ಪ ಕಲೀಲಿಕ್ಕೆ ಮಾಡಲಿಕ್ಕೆ ಅವಕಾಶ ಇಲ್ಲ. ಯಾಕಂದರೆ ನನ್ನ ಆರ್ಥಿಕ ಪರಿಸ್ಥಿತಿನೇ ಆಗಿ ನಮ್ಮ ಉದ್ದಾಮ ಪಂಡಿತರು ನನ್ನ ತಂದೆಯವರು, ಶಕಾರ ಕಟ್ಟಿಗೆ ಅಂತ ಅವರಿಗೆ ಹೆಸರು. ಅವರ ವೃಷ್ಟಿ ಕಟ್ಟಿಗೆ ಇದರಲ್ಲಿ ಶಕಾರನ ಪಾತ್ರ ಮಾಡ್ತಿದ್ದರು ನಮ್ಮ ತಂದೆಯವರು. ಶಕಾರನ ಪಾತ್ರದಲ್ಲಿ ಈಗ ನಮ್ಮಲ್ಲಿ ಕಟ್ಟಿಗೆ ಮನೆ ಅಂದರೆ ಯಾವುದು, ಗೋಕರ್ಣ ನಮ್ಮವರು. ಕಟ್ಟಿಗೆ ಮನೆ ಅಂದರೆ ಯಾವುದು ಕೇಳಿದ್ರೂ ಗೊತ್ತಾಗೋದಿಲ್ಲ. ಶಕಾರ ಕಟ್ಟಿಗೆ ಮನೆ ಅಂದರೆ ನಮ್ಮ ಮನೆ ಅಷ್ಟರ ಮಟ್ಟಿಗೆ ಹೆಸರು ಮಾಡಿ ಹೋದವರು. ಹಾಗೆಯೇ ನಮ್ಮ ಕೈಲೂ ಒಂದು ಚಿಪ್ಪು ಕೊಟ್ಟೇ ಹೋಗಿದ್ದಾರೆ ಅವರು. ನಮಗೆ ಏನೂ ಇರಲಿಲ್ಲ, ಒಂದು ಮನೆ ಬಳ್ಕೊಳ್ಳಿಕ್ಕೆ ಒಂದು ಮನೆ ಸಹ ನಮಗಿಲ್ಲ. ಅದನ್ನು ಸಾಲ ಮಾಡಿ ಹೋಗ್ಬಿಟ್ಟಿದ್ದಾರೆ. ಅದೇ ಹೇಳಿದ್ನಲ್ಲ, ಒಂದು ಚಿಪ್ಪು ಅದು ಸೋರೋದು, ಅದ್ರ ಗಟ್ಟಿ ನಾವು ಹಿಡ್ಕೊಂಡ್ರೆ ಏನಾದರೂ ನಮಗೆ ಸಿಗ್ತದೆ, ಇಲ್ಲದ್ರೆ ಇಲ್ಲ. ಇಂಥ ಪರಿಸ್ಥಿತಿಗಳು ನಮ್ಮ ಬೆಳವಣಿಗೆ. ಆದರೆ ಎಂತಾದರೂ ನಾನು ಸಂಗೀತ ಮಾತ್ರ ನಾನು ಎಂದೂ ಅದನ್ನು ನೆಗ್ಲೆಕ್ಟ್ ಮಾಡಲಿಲ್ಲ. ಕಲಿಯೋ ಬಗ್ಗೆ ಆಗಲಿ, ಮಾಡೋದ್ರ ಬಗ್ಗೆ ಆಗಲಿ, ಹೇಳೋದ್ರ ಬಗ್ಗೆ ಆಗಲಿ, ಜನರಿಗೆ ಅದನ್ನು ಹೇಳೋದನ್ನು ಹೇಳೋದ್ರಲ್ಲಾಗಲಿ, ಎಲ್ಲದರಲ್ಲೂ ಒಂದು ಯಾವುದೇ ತಪ್ಪು ಮಾಡದೆ ನನ್ನ ಕೈಯಲ್ಲಿ ಇದ್ದಷ್ಟನ್ನು ಸರ್ವಸ್ವವನ್ನು ನಾನು ಸಂಗೀತಕ್ಕೆ ಧಾರೆ ಮಾಡಿದೆ. ಅದೊಂದು ತೃಪ್ತಿ ನನಗೆ. ಸಂಗೀತಕ್ಕೆ ನಾನು ಬಂದದ್ದಕ್ಕೆ ನನಗೆ ಭಾಳ ಸಂತೋಷ ಆಗ್ತದೆ ಅಂದರೆ ಅದು ಬಂದೇ ನನಗೆ ಭಾಳ ದೊಡ್ಡ. ನನಗೆ ಯಾವ ಪ್ರಶಸ್ತಿ ಬೇಡ, ಏನೂ ಬೇಡ. ಇವತ್ತಿನವರೆಗೂ ಬಂತು. ನಾನು ಹೋದಲ್ಲಿ ಬಂದಲ್ಲಿ ನಾನು 28 ವರ್ಷ ಸರ್ವೀಸ ಮಾಡಿದೆ ನನಗೆ ಕಾಲೇಜಿನಲ್ಲಿ ಈ ಸಂಗೀತದಲ್ಲಿ. ಆಗಲೂ ಸಹ ಸಂಗೀತದ ಕೃಷಿಯನ್ನು ಮಾಡಿದ್ದೇನೆ. ಕೃಷಿಯನ್ನು ಬೆಳಬೇಕು. ಅದು
ನಶಿಸಬಾರ್ದು. ಎಲ್ಲ ಕಡೆಗೂ ನಾವು ಹೋದಲ್ಲೂ ಎಲ್ಲ ಸರ್ವಿಸ್ನಲ್ಲಿ ಇರ್ತಾನೆ, ಕಾಲೇಜ್ನಲ್ಲೂ ಹಾಗೆ ಈ ರೀತಿಯಲ್ಲಿ ಸಂಗೀತವನ್ನು ಹೋದಲ್ಲಿ ಬಂದಲ್ಲಿ ಎಲ್ಲದರಲ್ಲೂ ಊರುವುದು, ಗಿಡ ಆಗಬೇಕು, ಅದು ನಶಿಸಬಾರ್ದು, ಯಾವ ಕಾಲಕ್ಕೂ ಹೋಗಬಾರ್ದು. ಅಂಥದ್ದೊಂದು ಬಹುದೊಡ್ಡ ಕೆಲಸ ಮಾಡಿದೆ ಅಂತ ಹೇಳೋದು ದೊಡ್ಡ ಸಮಾಧಾನ ನನಗೆ. ಮತ್ತೇನು ಯಾವ ಆಶೆಯನ್ನು ಮಾಡಲಿಲ್ಲ, ಯಾವ ನಮಗೆ ಇದು ಬೇಡ, ಏನು ಪ್ರಶಸ್ತಿ ಬೇಡ. ಇದು ನನ್ನ ಜೀವನದ ಒಂದು ಪ್ರಮುಖ ಅಂಗ. ಈ ರೀತಿಯಲ್ಲಿ ನಾನು ಸಂಗೀತವನ್ನು ನೋಡಿದ. ಈಗ ನಮಗೆ ಇದಕ್ಕೆ ಉತ್ತರ ಕೊಡ್ತಾನೆ. ನಮ್ಮ ಈ ಗೋವಿಂದ ಹೆಗಡೆಯವರ ಪಾತ್ರ ಅಂತಂದರೆ, ನಾನು ಪ್ರಪ್ರಥಮವಾಗಿ ಬೇರೆ ಕಡ್ತೋಗದಲ್ಲಿ ಒಂದು ಶಂಭು ಭಟ್ರು ಅಂತಿದ್ದಾರೆ, ಫ್ಲೂಟ್ನವರು, ಅವ್ರ ಮನೆಯಲ್ಲೇ ನಾನು ಸಂಗೀತ ಹೇಳಲಿಕ್ಕೆ ಬಂದಿದ್ದೆ. ಅವ್ರ ಮನೆಯಲ್ಲೇ ಸುಮಾರು ಸಂಗೀತ ಅವ್ರ ಮೇಲೆ ಪಾಠ ಮಾಡೋದು. ಅಲ್ಲಿ ಒಂದು 2-3 ಮನೆ ಇತ್ತು. 2-3 ಮನೆಗೆ ಪಾಳಿ ಮೇಲೆ ಹೋಗಿ ಸಂಗೀತ ಪಾಠ ಮಾಡುವಂಥ ಕೆಲಸ ಮಾಡ್ತಿದ್ದೆ. ಒಂದು ಸಲ ಅವರು ತಂದೆಯವರು ಬಹುದೊಡ್ಡ ಪಂಡಿತರು, ಅವರು ಸಾಮ್ಯದ ಪಂಡಿತರು. ಅವರು ಒಂದು ದಿವಸ ಏನು ಅಂದರೆ, ಹೀಗೆ ನಾವು ಪ್ರಾಕ್ಟೀಸ್ ಮಾಡಿಕೊಂಡು ಅವ್ರ ಮನೆಗೆ ಬರಲೋದಕ್ಕೂ ಅವರು ಒಂದು ಕೆಟ್ಟ ಶಬ್ದದಿಂದ ಮಾತಾಡ್ಬಿಟ್ರು. ನನಗಲ್ಲ, ಅವ್ರ ಹುಡುಗನಿಗೆ. ಎಂಥದ್ದು ಮಾಡಿ ಸಂಗೀತ ಸುಟ್ಟು ಬೆಂಕಿ ಇಡ್ತು, ಗೊತ್ತಿಲ್ಲ ಹೇಳಿಲ್ಲ ನನಗೆ ಅವರಿಗೆ ಜೋರು ಮಾಡಿದ್ರು. ಅವ್ರ ಮುಖ ಸಣ್ಣ, ನನಗೆ ಅಲ್ಲಿದ್ದವನಿಗೆ ಇದ್ದು ಸತ್ತು ಲೆಕ್ಕ ಇತ್ತು. ಅದು ಒಂದು ಕಾರಣದಿಂದ ನಾನು ಅಲ್ಲಿ ಕಡೆಗೆ ಬಿಟ್ಟೆ ಅಲ್ಲ ಹೋಗೋದನ್ನು. ಅವರೇ ನಾ ಇದ್ದಲ್ಲೇ ಬಂದು ಕಲ್ತ್ಕೊಂಡು ಹೋಗ್ತಿದ್ರು. ಆವಾಗ ಕಡೆಗೆ ಇವರ ಮನೆ ಪ್ರತಿಷ್ಠೆ ಅದೇ ಗೋವಿಂದ ಹೆಗಡರ ಮನೆಗೆ. ಗೋವಿಂದ ಹೆಗಡರ ಮನೆ ಬರಲಿಕ್ಕೂ ಕಾರಣ, ಹಂಗೆ ಒಂದು ಸಂಗೀತ ಹೇಳ್ತೇನೆ ಮಾಡ್ತೇನೆ ಅವ್ರಿಗೆ ಗೊತ್ತಾಗಬೇಕಲ್ವ, ಅದು ಗೊತ್ತಿಲ್ಲ. ನಾನು ಕರಿಕಾನ ಪರಮೇಶ್ವರಿ ದೇವಸ್ಥಾನದಲ್ಲಿ ಪ್ರಥಮವಾಗಿ ಬೋಳ್ಗುಡ್ಡ, ಅವಾಗ ಏನಿಲ್ಲ ಅಲ್ಲಿ ಅಮ್ಮನವರ ಮನೆಯಲ್ಲಿ, ಅಲ್ಲಿ ನಾನು ತಂಪೂರ ತಬಲ ಅದೆಲ್ಲ ತಗೊಂಡು ಹೋಗ್ಕೊಂಡು ಸಂಗೀತ ಸೇವೆಯನ್ನು ಅಲ್ಲೂ ಮಾಡಿದ್ದೇನೆ ಮೊದಲನೇದಾಗಿ. ಆಯಿತು, ಎಲ್ಲ ಕಡೆಗೂ ನಾವು ಸಂಗೀತ ಹೀಗೆ ಸಂಗೀತ ಮಾಡ್ತಾಯಿದ್ರು. ಆವಾಗೇನು ನಮ್ಮ ಪ್ರಯೋಜನ ಏನಪ್ಪ ಕೇಳಿದ್ರೆ, ಈ ಯಕ್ಷಗಾನದಲ್ಲಿ ಆಟ ಮುಗಿದ ಕೂಡಲೇ ಒಂದು ಆರತಿ ದೀಪ ತಂದು ಮುಂದಿಡ್ತಾರೆ. ಆರತಿ ಎಲ್ಲ ಮಾಡಿ ರಾಮಕೃಷ್ಣರು ಮನೆಗೆ ಬಂದರು, ಬಾಗಿಲ ತೆಗೆಯರು ಪದ್ಯ ತಂದು ಇಡ್ತಾರೆ. ಅದರಲ್ಲಿ ಹಾಕೋ ದುಡ್ಡು ಅವರಿಗೆ, ಯಕ್ಷಗಾನ ಮಾಡಿದವರಿಗೆ. ಅದೇ ರೀತಿಯಲ್ಲಿ ನಾನು ಸಂಗೀತ ಮಾಡಿದ್ದೇನೆ. ಅವರಲ್ಲಿ ಅವರು ಏನು ಹಾಕ್ತಾರೆ ಹಾಕೇಳಲ್ಲ. ಅಲ್ಲಿ ಯಾವಾಗ ಅದೊಂದು ಪದ್ಧತಿಯಲ್ಲಿ ಅವರು ಅದು ಮಾಡೋದು ಹಾಗಿನ ಬಟ್ಟಲೆ ಇಡ್ತಿದ್ರು. ಅದ್ರಲ್ಲಿ ಏನಾದ್ರು ಒಂದು ಕಿಂಚಿತ್ ಹಾಕೋದು ಅದು ನನ್ನ ಉಪಯೋಗಕ್ಕೆ ಕೊಡ್ತಿದ್ದು. ಈ ರೀತಿಯಲ್ಲಿ ಒಂದು ಸಂಗೀತ ಪ್ರಪಂಚವನ್ನು ನಾನು ನೋಡಿದ್ದು. ಇಂಥ ಟೈಮ್ನಲ್ಲೇ ನಾನು ಗೋವಿಂದ ಹೆಗಡರ ಮನೆಗೆ ಬಂದದ್ದು. ಅದೇ ಹೇಳಿದ್ನಲ್ಲ, ಕಡ್ತೋಗದವರಲ್ಲಿ ಹೇಳಿದ ಅದು ಕೂಡಲೇ ಗೋವಿಂದ ಹೆಗಡರ ಮನೆಗೆ ಬಂದು ಅವ್ರು ತನಗೂ ಮನೆ ಪಾಠ ಹೇಳಿ ಅಂತ ಹೇಳ್ತಾ ಇದ್ದರು. ನಾ ಕಡ್ತೋಗದಲ್ಲಿರ್ತಾನೂ ಅವರು ಸಹ ನಮ್ಮ ಮನೆಗೆ ಒಂದೇ ಪಾಠ ಕೇಳಲಿಕ್ಕೆ ಬರ್ರಿ. ಈ ಕಹಿ ಘಟನೆ ಆದ ಕೂಡಲೇ ನಾನು ಅಲ್ಲಿ ಹೋಗೋದು ಬಿಟ್ಟೆ. ಅವರೇ ನಾ ಇದ್ದಲ್ಲಿ ಬಂದು ಕಲ್ತ್ಕೊಂಡು ಹೋಗ್ಬೇಕು. ಆ ರೀತಿ ಮಾಡಿಕೊಂಡು ಅವ್ರ ಮನೇಲಿ ನಾನು ಪ್ರತಿಷ್ಠೆ ಆಗಲಿಕ್ಕೆ ಕಾರಣ ಅದು ಸಂಗೀತ ಹೇಳೋದಕ್ಕೆ. ಅವ್ರ ಮನೆಯಲ್ಲಿ ಎಲ್ಲ ಸಣ್ಣ ಸಣ್ಣ ಮಕ್ಕಳು. ನಮ್ಮ ಗೋವಿಂದ ಹೆಗಡರ ಈಗ ಪರಮೇಶ್ವರ ಹೆಗಡೆ ಅಂತ ದೊಡ್ಡ ಕಲಾವಿದಿದ್ದಾನೆ. ಅವನು ಸಣ್ಣ ಹುಡುಗ, ಶಾಲಾ ನಾನು 2-3 ಜನ ಕೂರಿಸ್ಕೊಂಡು, ಅವರು 2 ಜನ ಹೆಣ್ಣು ಹುಡುಗರು, ಅವನ ಕೂರಿಸ್ಕೊಂಡು ಅವನು
ಸಂಗೀತ ಹೇಳ್ತೇನೆ, ತಂಬೂರು ಹಚ್ಕೊಡ್ತಿದ್ದೆ, ಒಬ್ಬರು ಮಾಡಿಸ್ತಿದ್ರು ಅವರು. ಅವನು ಪಾಳಿ ಬಂದ್ಕೊಳ್ಳೋ ಏಳ ಮರಯ್ಯ ನೀನು ಪಾಳಿ ಬಂತು ಹೇಳು ಅಂದ್ರೆ ಅಷ್ಟು ತಣ್ಣೀಲತ್ತನಿಂದ ಕೇಳ್ಕೊಂಡು ನಿದ್ರೆ ಮಾಡ್ತಿದ್ದೆ. ನನ್ನ ಕಾಲ ಮೇಲೆ ನಾನು ಕುಂತ್ಕೊಳ್ಳೆ ಹಿಂಗೆ ತಲೆಗೆ ಇಟ್ಟುಬಿಡ್ತಾನೆ. ಪರಮೇಶ್ವರ ಹೇಳಿ ಇವತ್ತು ದೊಡ್ಡ ಕಲಾವಿದ. ಯಾಕೆ ಅಂದರೆ ಗೋವಿಂದ ಮನೆ ಬರಲಿಕ್ಕೂ ಕಾರಣ ಅಂದರೆ ಇದು ಒಂದು ಕಾರಣ. ಅದೇ ಅನ್ನಲ್ಲ, ಅದಕ್ಕೆ ನವನಿಗೆ ಅವಕಾಶ ಮಾಡಿಕೊಟ್ಟವರೇ ಈ ಗೋವಿಂದ ಹೇಳಿ. ಈ ಪ್ರಪಂಚದಲ್ಲಿ ಈ ಊರಿನಲ್ಲೆಲ್ಲ ಸಂಗೀತ ಹೇಳುವುದಕ್ಕೊಂದು ಮುಖ್ಯ ಮನೆಯೂ ಆಯ್ತು ನನಗಿದು. ಮನೆಯೂ ಹೌದು, ಸಂಗೀತ ಪ್ರಚಾರಕ್ಕೂ ಒಂದು ಅವಕಾಶ ಆದಂಥ ಮನೆ ಇದು. ನಮ್ಮ ಜೀವನದಲ್ಲಿ ಗೋವಿಂದ ಹೆಗಡೆಯವರ ಪಾತ್ರ ನಮ್ಮ ಜೀವನದಲ್ಲಿ. ಅದರ ಬಗ್ಗೆ ಅಭಿಪ್ರಾಯ ಹೇಳೋ ಪ್ರಶ್ನೆ ಇಲ್ಲ. ಅವ್ರ ಮನೆ ಇಟ್ಕೊಂಡು ಮರಿಗಳು ಎಲ್ಲರೂ ಸಂಗೀತವರೇ. ಕೆಲವರು ಕಲಿತರು, ಕೆಲವರು ಕಲಿಯದೇ ಇದ್ದರು, ಅವರಿಗೆ ಸಂಗೀತ ಆಸಕ್ತಿ ಎಲ್ಲವರಿಗೂ ಇದೆ. ಇವರೆಲ್ಲ ಸಣ್ಣ ಹುಡುಗರು ಆವಾಗೆಲ್ಲ, ಇವರೆಲ್ಲ ಸಣ್ಣ ಸಣ್ಣ ಮಕ್ಕಳು. ಪರಮೇಶ್ವರ ಒಬ್ಬನೇ ಬಗೆಲ್ಲ ದೊಡ್ಡ ಹುಡುಗ ಅಂದರೆ, ಬಾಕಿ ಅವನ ಅಕ್ಕಂದಿಕ್ಕಳು ಒಂದು 2-3 ಜನ ದೊಡ್ಡದವರು ಇದ್ದಿದ್ದು. ಅವರು ಎಲ್ಲರೂ ಸಂಗೀತದಲ್ಲಿ ಮುಳುಗೋದವರೇ. ಅವ್ರ ಮುಖಾಂತರ ಮತ್ತೆ ಎಷ್ಟೋ ಜನರನ್ನು ತಯಾರಿ ಇದು ಮಾಡಿದ್ದಾರೆ, ಅವರು ಸಾಹಸ ಮಾಡಿದ್ದಾರೆ ಎಲ್ಲರೂ. ಆಗಿನ ಕಾಲದ ಪದ್ಧತಿ ಅಂತಂದರೆ, ಆಗಿನ ಕಾಲದ ಪದ್ಧತಿ ಅಂದರೆ ಯಾರೂ ಆ ಪದ್ಧತಿ ಕಲಿಯೋದೇ ಇಲ್ಲ ಇತ್ತು. ಈ ನಾನು ಬಂದ ಮೇಲೆ ಇಲ್ಲಿ ಸಂಗೀತ ಪ್ರಚಾರಕ್ಕೆ ಬಂದ ಪೈಕಿ ನಾನೇ ಪ್ರಥಮ ಅಂದ್ರೆ ನನಗೆ ಅನಿಸ್ತದೆ. ಮತ್ತು ಯಾರು ಹಿಂದೆ ಬಂದವರು ಇಲ್ಲ, ಮಾಡಿದವರು ಇಲ್ಲ. ಇದ್ದಾರೆ ದೊಡ್ಡ ದೊಡ್ಡ ಜನ ಬೇರೆ ಬೇರೆ ಕಡೆಗೆ ಇದ್ದವರು, ಅವ್ರ ಕ್ಷೇತ್ರದಲ್ಲಿ ಅಲ್ಲಿ ಮಾಡಿದ್ರು ಏನೋ. ಈ ಊರಲ್ಲಿ ತಾನು ಹುಟ್ಟಿದ ಊರಿನಲ್ಲಿ ಸಂಗೀತವನ್ನು ಪ್ರಚಾರ ಮಾಡಬೇಕು ಹೇಳೋರು ಒಬ್ಬರು ಮಾಡಿದವರಿಲ್ಲ. ಅಖಂಡ ವಿದ್ವಾನ್ರಿದ್ದರು. ಮತ್ತು ಆವಾಗ ನಮ್ಮೂರಲ್ಲೂ ಇದ್ದರು, ಈ ಬಾಕಿ ಕಡೆಗೂ ಇದ್ದರು. ಅವರೆಲ್ಲ ಅಲ್ಲಿ ಮುಂಬೈ ಬದಿಗೆ ಇದ್ದುಕೊಂಡು ಅಲ್ಲಿ ಅವರು ಇದನ್ನು ವೃತ್ತಿ ಮಾಡಿಕೊಂಡು 1-2 ಜನ 4-3 ಜನರಿಗೆ ಹೇಳಿರ್ಬೋದು. ಇಷ್ಟೇ ಬಿಟ್ಟರೆ ಅದನ್ನು ಇಲ್ಲಿ ಯಾವುದೇ ಊರಲ್ಲಿ ಅವರು ಇದನ್ನು ಮಾಡೋದಲ್ಲಿ ಯಾವುದೇ ಒಂದು ಕೆಲಸ ಮಾಡಲಿಲ್ಲ. ಆ ಕೆಲಸವನ್ನು ನಾನು ನಿಷ್ಠೆಯಿಂದ ಮಾಡಿದ್ದೇನೆ. ಸಂಗೀತದ ಪ್ರಚಾರ ಮಾಡುವ ಕೆಲಸ ನಾನು ಅದನ್ನು ನಿಷ್ಠೆಯಿಂದ ಇವರೆಲ್ಲ ಸಣ್ಣ ಸಣ್ಣ ಮಕ್ಕಳು. ಪರಮೇಶ್ವರನು ಸಣ್ಣ, ಯಾವಾಗ ಅವನ ಅಕ್ಕಂದಿಕ್ಕಳು ಮಾತ್ರ ಬಗೆಯಲ್ಲಿ ದೊಡ್ಡ ಆದವರು. ಅವ್ರು ನೀವು ಕೂರಿಸ್ಕೊಂಡು ಅವ್ರಿಗೆ ಸಂಗೀತ ಅಭ್ಯಾಸ ಹೇಳ್ತೇನೆ. ಇವನು ಕಡೆ ಬಂದಾರೆ, ಅವನು ಅಷ್ಟು ಅವಾಗ ಬರಲಿಲ್ಲ. ಸಣ್ಣ ಅವನಿಗೆ ಗೊತ್ತೇ ಇಲ್ಲ ಅಂದರೆ ತಪ್ಪಿಲ್ಲ, ಕೇಳ್ಬೋದು. ಅಷ್ಟು ಕಲಿಕಾ ಪದ್ಧತಿ ಆಸಕ್ತಿ ನಾವು ಹುಟ್ಟಿಸಿದ್ದೆ ಬಿಟ್ಟರೆ ಮತ್ತೆ ಬೇರೆ ಆಸಕ್ತಿ ಯಾರು ಎಲ್ಲರಿಗೂ ಆಸಕ್ತಿ ಇದೆ. ಯಕ್ಷಗಾನ ಒಂದಿರ್ತಾವಾಗ ಈ ಕಡೆಗೆ ವಿಶೇಷ ಯಕ್ಷಗಾನ ಭಾಳ ಪ್ರಸಿದ್ಧಿಯಲ್ಲಿದ್ದು. ಹಾಗಾಗಿ ಅವರು ಅದನ್ನು ಸಂಬಂಧಪಟ್ಟು ಅದರ ಬಗ್ಗೆ ಲಕ್ಷ್ಯ ಆಗ್ತಾಯಿದ್ರು, ಅದನ್ನು ಕೇಳ್ತಿದ್ರು. ಅದರಿಂದ ಆಗಿನ ಕಾಲದ ಸಂಗೀತ ಕಲಿಕಾ ಪದ್ಧತಿ ಆಸಕ್ತಿ ಅಂದರೆ ಅಲ್ಲಿ ಶುರು ಮಾಡಿದವನೇ ನಾನು. ಗೋವಿಂದ ಹೆಗಡೆ ಮನೆ ಮತ್ತು ಆ ಜನಗಳು ಮತ್ತು ಬಾಯಲ್ಲಿ ಹೇಳೋ ಕೆಲಸವೇ ಇಲ್ಲ. ಯಾಕೆಂದರೆ ಎಲ್ಲವರು ಸಂಗೀತ ಕಲಿದವರೇ ಅಲ್ಲಿ. ಅವನ ಅಕ್ಕಂದಿಕ್ಕಳು ಎಲ್ಲರೂ ಪ್ರತಿಯೊಬ್ಬರು ಸಂಗೀತ ಕಲಿತರು. ಅವರಿಂದ ಎಷ್ಟೋ ಜನರಿಗೆ ಸಂಗೀತ ಪ್ರಚಾರ ಅವರು ಮಾಡಿದರು. ಹೀಗಾಗಿ ನನ್ನ ಜೀವನದಲ್ಲಿ ನಾನು ಹೇಳಿದಲ್ಲಿ ಇದ್ದಲ್ಲಿ ಎಲ್ಲ ಕಡೆಗೂ ಎಲ್ಲ ಅವರು ಕಲಿತರು. ಅದರಿಂದ ನನ್ನ ಪ್ರಚಾರವೂ ಆಯಿತು. ಬಾಕಿ ಜನರನ್ನು ಭಾಳ ಮಂದಿಯನ್ನು ತಯಾರು ಮಾಡಿಬಿಟ್ರು. ಆಯಿತಾ. ಇನ್ನು ನನ್ನ ಸ್ವಂತ ಮಕ್ಕಳ ಸುದ್ದಿ ಹೇಳಬೇಕಾದ್ರೆ, ನನ್ನ ಹುಡುಗ ಆಗಲಿ, ನನ್ನ 2 ಜನ ಹೆಣ್ಣು ಮಕ್ಕಳು, ಒಬ್ಬಳಿಗಂತೂ ಸಂಗೀತ ಗಂಧವೂ ಗೊತ್ತಿಲ್ಲ ಇತ್ತು. ಅಂಥವಳು ದುಬೈಯಲ್ಲಿ ಅವರು ನೌಕರಿ ಮಾಡಲಿಕ್ಕೆ ಹೋದಾಗ ಅಲ್ಲಿಂದ ಅದಕ್ಕೆ ಬೆರೆ ಬಿಡ್ತು. ಅಲ್ಲಿ ಅವಳು ಸಂಗೀತಕ್ಕೆ ಒಂದು ಬಗ್ಗೆ ಒಂದು ಮನೆಗೆ ಬಂದು ಪಾಠ ಹೇಳೋರು ಕೆಲಸ. ಒಂದು ಮುಸ್ಲಿಮರೊಬ್ಬರು ಹೇಳ್ತಿದ್ರಂತೆ. ಪಾಠ ಕಲ್ತ್ಕೊಂಡವರು ಅದು ಕಡೆ ಊರಿಗೆ ಬಂದ ಮೇಲೂ ಅದನ್ನು ಬಿಡದೆ ಸದಾಕಾಲ ಅದನ್ನು ಅಭ್ಯಾಸ ಮಾಡಿ ಇಲ್ಲೂ ಒಂದು ಲೇಡೀಸರ ಕೈಯಲ್ಲಿ ಪಾಠ ಮಾಡಿಕೊಂಡು ಕಲ್ತಿದ್ದಾಳೆ. ಇಲ್ಲಿ ಊರಲ್ಲಿ ಬಂದಮೇಲೆ, ಬೆಂಗಳೂರಿಗೆ ಬಂದಮೇಲೆ ಅದನ್ನೆಲ್ಲ ಕಲ್ತ್ಕೊಂಡು ಅವರು 4 ಜನರಿಗೆಲ್ಲ ಕಲಿಸುವಷ್ಟು ಸಮರ್ಥರಾಗಿ ಹಾಡ್ತಾರೆ ಈಗಲೂ. ನನ್ನ ಹೆರೆ ಹುಡುಗಿ ಅಂತೂ ಟಾಪ್ ಆರ್ಟಿಸ್ಟು. ನನ್ನ ಹೆರೆ ಹುಡುಗಿ ಶಾರದಾ ಅಂತ ಹೇಳಿ ಟಾಪ್ ಆರ್ಟಿಸ್ಟ್ ಆಗಿದ್ದಾಳೆ ಅವಳು. ಯಾಕೆಂದರೆ ಅವಳು ಒಂದು ಕಡೆಗೆ ಸಂಗೀತ
ಒಂದು ಸ್ವಾಮಿಗಳ ಮನೆಯಲ್ಲಿ, ಸ್ವಾಮಿಗಳ ಮನೆಯಲ್ಲೆಲ್ಲ ಸ್ವಾಮಿಗಳ ಮೇಲೆ ಇರ್ತಾರೆ, ಅವ್ರು ಕೇಳ್ತಾರೆ ಕೆಳಗೆ ಕುಂದಿತ್ಕೊಂಡು. ಅಲ್ಲಿ ಹಾಡಲಿಕ್ಕೆ ಅವ್ರಿಗೆ ಚಾನ್ಸ್ ಸಿಕ್ತು. ಅವಳಲ್ಲಿ ತುಂಬ ಸುಂದರವಾಗಿ ಹಾಡ್ಕೊಂಡು ಬಂದುಬಿಟ್ಳು. ಆಮೇಲೆ ಅವರಿಗೆ ಅದು ಮೆಣಸಿ ಹೋಯಿತು ಇವಳು ಹಾಡಂತ. ಅವಳ ಕೈಯಲ್ಲಿ ಒಂದು ಸಂಗೀತ ಅವ್ರದ್ದಾದ ಒಂದು ಸಂಗೀತವನ್ನು ಅಲ್ಲೇ ಸಂಬಂಧಪಟ್ಟವ್ರು ಬರೆದ ಸಂಗೀತವನ್ನು ಹೇಳಿಸ್ಬೇಕು ಅವಳು ಬಂತು. ಹಾಗಾಗಿ ಅವರು ಸ್ಪೆಷಲ್ಲಾಗಿ ಅವಳನ್ನು ಕರೆದ್ರು. ಅವಳ ಹತ್ರ ಅದನ್ನು ಹೇಳಿಸಿ ಸಾಮಾನ್ಯ 1 ಲಕ್ಷ 5 ಲಕ್ಷಕ್ಕದು ಅಂತ ಅದೊಂದು ಕಡ್ಗ ಕೊಟ್ಟರು ಅವರು ನಮ್ಮ ಹುಡುಗಿಗೆ, ಎರೆ ಹುಡುಗಿಗೆ. ಅಷ್ಟು ಚಲೋ ಹಾಡ್ತಾಳೆ. ಮತ್ತು ಅವಳು ಗೋವಿಂದ ಹೆಗಡೆಯರ ವ್ಯಕ್ತಿತ್ವ ಅಂತೂ ಹೇಳುವಂಗೆ ಇಲ್ಲ. ಅದನ್ನು ಭಾಳ ದೊಡ್ಡ ವ್ಯಕ್ತಿತ್ವ. ನನ್ನನ್ನು ಒಂದು ಒಂದು ಹುಡುಗನಾಗಿ ನೋಡಿಕೊಂಡು ಸಂಗೀತಗಾರನಾಗೂ ಅಲ್ಲ, ಸಂಗೀತ ಹೇಳುವುದಾಯ್ತಲ್ಲ. ನಾನು ಒಂದು ಅವ್ರ ಮನೆ ಮೆಂಬರಲ್ಲಿ ನಾನು ಒಬ್ಬ. ಇದು ಅವರು ಹೆಣ್ಣು ಶ್ರೀಮತಿ ಅವರ ಅತ್ತೆ ಬಂದಿದ್ದು ಅಲ್ಲಿ. ಅವರು ಎಲ್ಲರೂ ನನ್ನ ಬಗ್ಗೆ ತುಂಬ ಅಭಿಪ್ರಾಯದಿಂದ ನನ್ನ ಸಣ್ಣ ಮಗುವನ್ನು ನೋಡ್ಕೊಂಡಾಗ ಎಲ್ಲ ಆಸಕ್ತಿಯಿಂದ ನೋಡ್ಕೊಂಡಿದ್ದಾರೆ. ಅದು ನನ್ನ ಜೀವನದಲ್ಲಿ ನಾನು ಮರೆಯಲಿಕ್ಕೆ ಸಾಧ್ಯ ಇಲ್ಲದಂಥದ್ದು ಒಂದು ಜಾಗ ಅದು. ಅಲ್ಲೇ ಅವ್ರ ಮನೆ ಒಂದು ಸಂಗೀತ ಶಾಲೆ ಲೆಕ್ಕವಾಗಿ ಹೋಯ್ತು ನಾನಲ್ಲಿದ್ದಾಗ. ಯಾಕೆಂದರೆ ಅಲ್ಲಿ ಆಸ್ಪಾಸಿದ್ದವ್ರು ಎಲ್ಲರೂ ನನ್ನ ಸಂಗೀತ ಕಲೀಲಿಕ್ಕೆ ಬಂದರು. ಒಬ್ಬರು ಫ್ಲೂಟ್ ಕಲಿಸ್ಲಿಕ್ಕೆ ಬಂದರು. ನಾನು ಬಾರಿಸೋದಿಲ್ಲ, ಅದು ನಾನು ಹೇಳ್ತೇನೆ, ಅವರು ಬಾರಿಸ್ತಾರೆ. ಹೀಗೆ ಅಲ್ಲಿ ಭಾಳ ಜನ ನನ್ನ ಕಡೆಯಿಂದ ಸಂಗೀತ ಪಾಠ ಮಾಡಿಕೊಂಡಿದ್ದಾರೆ, ಹೇಳಿದ್ದಾರೆ. ಅವ್ರ ಮುಖಾಂತರ ಮತ್ತು 4 ಜನರನ್ನು ಪಾಠ ಹೇಳಿದ್ದಾರೆ. ಗೋವಿಂದ ಮನೆ 2 ಜನ ಹೆಣ್ಣು ಮಕ್ಕಳು ಕಲ್ತಾರೆ ನೋಡಿ. ಅವರೆಲ್ಲರೂ ಹಾಗೆ ಅವ್ರು ತಾವು ಇದ್ದಲ್ಲೂ ಸಹ ಬರೀ ಇವರು ಕಲ್ತದ್ದಷ್ಟೇ ಅಲ್ಲ, ಅದರ ಪ್ರಚಾರ ಸಾಕಷ್ಟು ಮಾಡಿದ್ದಾರೆ ಅವ್ರ ಮನೆಯವರು. ಅದನ್ನು ಮರೆಯಲಿಕ್ಕೆ ಸಾಧ್ಯ ಇಲ್ಲ. ನನಗೆ ಕೇಳದೇ ಇದ್ದರೂ ಈಗ ಬಂದು ಹೇಳ್ತಾರೆ ಅವರು. ಅಲ್ಲಿ ಈ ವಿಷಯ ಹಿಂಗೆ ನಡೀತು, ಹಿಂಗೆ ನಡೀತಾ ಇದೆ, ಚಲೋದಾಗಿ ನಡೀತಿದೆ, ಎಲ್ಲ ಒಳ್ಳೆಯದಾಗಿ ನಡೆದಿದೆ. ಹೀಗೆ ಅವ್ರ ಮನೆ ಇಡೀ ಮನೆಯವರು ನನ್ನ ಒಂದು ಮಗನನ್ನಾಗಿ ನೋಡಿದ್ದಾರೆ. ನನ್ನ ಜೀವನದಲ್ಲಿ ಅದನ್ನು ಮರೆಯೋ ಜಾಗ ಅಲ್ಲ, ಅದು ಮರೆಯೋದು ಇಲ್ಲ. ಗೋವಿಂದ ಹೆಗಡೆಯರ ಮನೆಯಲ್ಲಿ ಸಂಗೀತ ಧಾರೆಯೇ ಹರಿಸಿದ್ರು. ಅವರೂ ಕಲ್ತರು. ಗೋವಿಂದ ಹೆಗಡೆಯರು ಆ ಏಜ್ನಲ್ಲೂ ಸಹ ಅವರು ತಬಲ ಬಾರಿಸ್ತಾರೆ. ಹಾಡೋದೊಂದು ಅಷ್ಟೊಂದಿಲ್ಲ. ಅವರು ಯಕ್ಷಗಾನ ವಾರೇ ಹಾಡ್ದವ್ರು ಇಲ್ಲದೇ ಇದ್ದರು ಅದ್ರ ಬಗ್ಗೆ ಆಸಕ್ತಿ ಇದೆ. ಅವ್ರ ಮಕ್ಕಳು ಎಲ್ಲ ಕಲ್ತರು. ಅವ್ರ ತಾಯಿಯವರೆಗೂ ಅವ್ರ ತಾಯಿ ನನಗೆ ಒಂದು ಅನ್ನ ಹಾಕಿದ್ದಾಳೆ ಅಲ್ಲಿ ಅಲ್ಲ, ಇಲ್ಲಿಗೆ ಬಂದ ಮೇಲೆ ಅವ್ರಿಗೆ ಅದೇ ವಿಚಾರದಲ್ಲಿ ಅವರು ನನ್ನನ್ನು ಇಲ್ಲಿ ಕಾಯಮ್ಮಾಗಿ ಇಟ್ಕೊಳ್ಬೇಕು, ಅದಕ್ಕೇನು ಮಾಡಬೇಕು ಅಂತೇಳಿ ಎಲ್ಲ ಮಾಡಿ ನನಗೊಂದು ಈ ಜಮೀನಿಗೆ ತಂದು, ಅದು ಇಲ್ಲಿ ಜಮೀನು ಅದೇ ಹೇಳೋದು ನನಗೆ ಗೊತ್ತಿಲ್ಲ, ಅವರಿಗೂ ಗೊತ್ತಿಲ್ಲ. ಯಾರೋ ಹೇಳಿದ್ರು ಅವ್ರಿಗೆ, ಇಲ್ಲ ಅಲ್ಲ ಅವರೇ ನೋಡಿ ಅವ್ರದ್ದೊಂದು ಜಮೀನು ಇದಲ್ಲ ಅಂತಲ್ಲ, ಅದೇ ಅವ್ರ ಸ್ವಂತ ಜಮೀನು. ಅವರು ಅದನ್ನು ಗೇಣಿ ಅಂತ ಮಾಡ್ತಿದ್ರು. ಆ ಲೆಕ್ಕದಲ್ಲಿ ಕೊಡ್ಲಿಕ್ಕೆ ತಯಾರಾಗಿದ್ದಾರೆ ಅಂದರು. ಅವರು ಹೆಗಡೆಯರು ಅದಕ್ಕೆ ಕೆಲಸಕ್ಕೆ ಶುರು ಮಾಡಿದ್ರು. ಗೋವಿಂದ ಹೆಗಡೆಯರು ಕೇಳಿದ್ರು. ಅವರು ಮೊದಲು ಗೇಣಿ ಕೊಡ್ತೇನೆ ಹೇಳಿದವರು, ಕಡೆ ಯಾರ್ಯಾರೋ ಅವ್ರಿಗೆ ಬೇಕಾಗಿದ್ರು ಬೇಡಗಿದ್ದರೆಲ್ಲ ಕಿವಿ ಊದಿದ್ರು. ಅದರಿಂದಾಗಿ ಆ ಜಮೀನು ನನ್ನ ಕೈ ಬರೋದು ಬಗೆಯಲ್ಲಿ ಉದ್ದ ಅಂತಂದ್ರೇನು, ಗೇಣಿ ಪಾಣಿ ಯಾವುದೂ ಇಲ್ಲಿಗಿದ್ದೆ ಒಂದು ಅಮೌಂಟ್ ಕೊಟ್ಟು ತಗೊಳ್ಬೇಕು ಆಯಿತು. ಅದು ಪೂರ್ತಿ ಅಲ್ಲ, ಇಡೀ ಕಂಪೌಂಡ್ ಅಲ್ಲ, ಒಂದು 5-6 ಎಕರೆ ಲೆಕ್ಕದಲ್ಲ 6 ಎಕರೆ. ಅದನ್ನು ನಾನು ಮತ್ತು ನನ್ನ ಸೋದರ ಮಾವನ ಕಡೆಯವರು, ನಮ್ಮ ಗೋಕರ್ಣದವ್ರು, ನನ್ನ ಸೋದರ ಮಾವ ಕೂರ್ಸಮನೆ ಹೇಳಿ ನಾನು ಅವರು ಕೂಡಿಕೊಂಡು ಆ ಜಮೀನನ್ನು ಖರೀದಿ ಮಾಡಿದ್ವಿ. ಇದು ಹೌದು, 3 ಎಕರೆ, ಅವರಿಗೆ 3 ಎಕರೆ, ನಮಗೆ 3 ಎಕರೆ. ಕೆಲವು ದಿವಸ ಅವರು ಇಲ್ಲಿ ಉಳಿದ್ರು. ನಮ್ಮ ಮನೆ ಇಲ್ಲಿ ಮನೆ ಆಗಲಿಲ್ಲ, ಮೇಲೆ ಮಾಡಿಕೊಂಡು 2 ಜನರು ನಾವು ಒಂದೇ ಮನೆಯವ್ರ ಲೆಕ್ಕವೇ. ನನ್ನ ಮಾವನ ಮನೆಯವರು ಅವರು, ಅಂದರೆ ಸೋದರ ಮಾವನ ಮನೆಯವರು, ನಾನು ಅವ್ರ ಮನೆ ಅಳಿಯ ಅದನ್ನೆಲ್ಲ. ಹಾಗಾಗಿ ನಾವು ಇಬ್ಬರು ಕೂಡ ತಗೊಂಡು ಮೇಲೆ ಒಂದು ಮನೆ ಕಟ್ಕೊಂಡಿದ್ದೀನಿ. ಮೇಲೆ 2 ಜಮೀನು ಕಾಣಬೇಕು ಹೇಳಿ ಆಯಿತಾ. ಹಾಗೆ ಮಾಡಿ ನಾನು ಅವ್ರ ಜಮೀನಲ್ಲಿ ಸುಮಾರು ದುಡ್ದೆ. ಕಡೆ ಸಹಜವಾಗಿ ಒಂದು 5 ಬಾರು ಅವ್ರು ತಮ್ಮದು ಬೇರೆ ಮಾಡ್ಕೊಳ್ಳೋದು ಬಂದೇ ಬರ್ತದೆ ಅದು. ಆವಾಗ ನಾನು ಈ ಕೆಳಗೆ ಬಂದೆ, ಅವ್ರ ಮೇಲೆ ಉಳಿದ್ರು. ಉತ್ಪನ್ನ ಇದ್ದದ್ದಲ್ಲಿ, ನಾನು ಕೆಲಸ ಮಾಡೋದಲ್ಲಿ ಆಯ್ತಲ್ಲ. ಇಲ್ಲಿ ನನ್ನ ಜಾಗದಲ್ಲಿ ನಾನು ಮತ್ತೆ ಬ್ರಹ್ಮ ಸೃಷ್ಟಿ ಮಾಡೋ ಕೆಲಸ ಮಾಡಿಕೊಂಡು ಒಂದು ಉತ್ಪನ್ನ ಬರುವಂಥದ್ದು, ಕಿಂಚಿತನು ಬರುವಂಥದ್ದು ಮಾಡ್ಕೊಳ್ಬೇಕಿದ್ದು ನನಗೆ ತುಂಬ ಕಷ್ಟ. ಆ ಟೈಮ್ನಲ್ಲೇ
ನಮ್ಮ ಗೋವಿಂದ ಹೆಗಡೆ ಮನೆಯವರು ನಮ್ಮ ಮನೆ ಇಲ್ಲೇ ಉಳ್ಕೊಂಡು ನನಗೆ ಊಟ ಆಹಾರ ನನ್ನ ಮಗನಂತೆ ನೋಡಿಕೊಂಡು ಹಾಕಿದ್ದಾರೆ. ಅದನ್ನು ಮರಲಿಕ್ಕೆ ಸಾಧ್ಯ ಇಲ್ಲ ಅವನಿಗೆ. ಅವರು ಆಗಲಿ ಅವ್ರ ತಂಗಿ ಇತ್ತು, ಗೋವಿಂದ ಹೆಗಡೆ ತಂಗಿ ಒಬ್ಬಳು, ಅವಳು ಸಹ ಇಲ್ಲಿ ಬಂದು ನನಗೆ ಹೊತ್ತಿಗೆ ಏನೋ ಬೇಕೋ ಅದನ್ನು ಮಾಡಿಕೊಟ್ಟು ಎಲ್ಲರೂ ರೀತಿಯಲ್ಲಿ ಅವ್ರ ನೆಂಟರಷ್ಟುವರೆಗೂ ನನ್ನ ಪ್ರೀತಿಯಿಂದ ನೋಡಿಕೊಂಡು ನನ್ನೊಂದು ವ್ಯಕ್ತಿತ್ವವನ್ನು ಮಡಿವತ್ತಿದೆ. ಈ ಮಠದಲ್ಲಿದ್ದೇನೆ ನಾನು. ಅದು ಅವ್ರ ಆಶೀರ್ವಾದ ಅವ್ರದ್ದು. ಇಲ್ಲದೆ ನಾನು ಇವತ್ತಿಗೆ ಬೋಳಗುಡ್ಡ ಮೇಲೆ ಒಂದು ಕೂತ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಇವತ್ತಿಲ್ಲಿ ನಾನು ಪ್ರತಿಷ್ಠಿತ ವ್ಯಕ್ತಿಯಾಗೇ ಕೂತ್ಕೊಂಡಿದ್ದೇನೆ. ಈಗ ಅದಕ್ಕೆಲ್ಲ ಮೂಲ ಕಾರಣ ನಮ್ಮ ಗೋವಿಂದ ಹೆಗಡೆ ಮನೆಯವರೇ. ಅದನ್ನು ನನ್ನ ಜನ್ಮದಲ್ಲೂ ಎಷ್ಟು ಜನ್ಮದ ಬಂದರೂ ನಾನು ಮರಲಿಕ್ಕೆ ಸಾಧ್ಯ ಇಲ್ಲದಂಥ ಒಂದು ಸನ್ನಿವೇಶ ಪರಿಸ್ಥಿತಿಯನ್ನು ನಿರ್ವಹಣೆ ಮಾಡಿ ಮುಗಿಸಿದರು. ಅವ್ರ ಮನೆಯದು ದೊಡ್ಡ ಧರ್ಮಶಾಲೆ ಅಂದರೂ ತಪ್ಪಲ್ಲ. ಯಾರೇ ಬರಲಿ ಉಂಡ್ಕೊಂಡೇ ಹೋಗಬೇಕು. ಅವ್ರು ಎಂಥ ಕೆಲಸ ಇದ್ದರೂ ಬಿಟ್ಟಾರೋ ಊಟ ಮಾಡ್ಕೊಂಡೇ ಹೋಗಬೇಕು, ಇಲ್ಲ ಆಸರೆ ಕೊಡ್ಕೊಂಡು ಹೋಗಬೇಕು. ಅದರ ಆತಿಥ್ಯ ಮಾಡಲಿಕ್ಕಲ್ಲಿ ಏನೂ ಉತ್ಕೊಂಡಿಲ್ಲ. ತೃಪ್ತಿ ಮಾಡ್ತಾರೆ ಬಂದವರಿಗೆ. ಯಾರೂ ಯಾವುದೇ ರೀತಿ ಅಸಮಾಧಾನದಿಂದ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಆ ರೀತಿಯಲ್ಲಿ ಅವರು ಮನೆತನ ನಡ್ಕೊಂಡು ಬಂದ ಇವತ್ತಿಗೂ ಹಾಗೆ ನಡೀತಾ ಇದೆ. ಆವಾಗೇನು ಬುದ್ಧಿ ಅಲ್ಲ. ಹೆಗಡೆಯರ ಕಾಲದಲ್ಲಿ ಹೇಗೆ ನಡೀತಿತ್ತು ಅದೇ ರೀತಿಯಲ್ಲಿ ಇವತ್ತಿಗೂ ಅವ್ರ ಮನೇಲಿ ಹಾಗೆ ನಡೀತದೆ. ಅವರ ಸಂಬಂಧ ಅಂದರೆ ಒಂದು ಮನೆ ನನ್ನ ಯಾಕೆ ಇಲ್ತಿ ಇಟ್ಟಿದ್ದಾರೆ ಇಷ್ಟೇ. ಅವರು ನಾನು ಒಂದೇ. ಅವರಿಗೆ ಭಾಳ ಸಿಟ್ಟು ಬರ್ತದೆ ಅನ್ನೋದು. ಹೊಡೆಯಲಿಕ್ಕೂ ತಯಾರಿದ್ದವರು. ಎಂಥದ್ದು ನನ್ನ ಜೀವನದಲ್ಲಿ ಮರೆಯಲಾಗದೆ ಎಂಥ ಒಂದು ಮನೆ ನನ್ನ ಮನೆ ಅಂದರೂ ತಪ್ಪಲ್ಲ. ಅದು ಗೋವಿಂದ ಹೆಗಡೆ ಮನೆಯೂ ನನ್ನ ಅನ್ಯಾಕೆ ಇಲ್ಲ ಕೂರಿಸೋರು ಅವರು. ನಾ ಇಲ್ಲೂ ಇದ್ದೇನೆ, ಅವರು ಅಲ್ಲಿ ಇದ್ದಾರೆ. ಇಷ್ಟೇ ಬರಕ್ಕು. ನನಗೆ 2 ಕಡೆಗಿಂದ ಹೆಣ್ಣು ಬಂದಿತ್ತು. ಒಂದು ಗೋಕರ್ಣದದ್ದು, ಒಂದು ಇಲ್ಲಿ ಇದು ಈ ಕಡೆ ಇದು. ಕಡೆಯಲ್ಲಿ ಇಲ್ಲಿ ಒಳ್ಳೆ ಜ್ಯೋತಿಷಿಗಳಿಗೆ ತೋರಿಸಿದ್ರು ಅವರು. ತೋರಿಸ್ಕೊಂಡು ಬಂದ್ಕೊಂಡು ಕಡೆಗೆ ಅಲ್ಲಿ ಪೇಟೆಶಹರದಲ್ಲಿ ಇದ್ದವ್ರಿಗಿಂತನೂ ಹಳ್ಳಿ ಬದಿಗಿದ್ದವರೇ ಒಳ್ಳೆಯದು ಒಳ್ಳೆ ನನ್ನ ಹೆಂಡತಿಯನ್ನು ಮಾಡಿದವರು ಅವರು. ಹೆಗಡೆಯರೇ ಅದನ್ನು ಮಾಡಿದವರು. ಇದೇ ಯೋಗ್ಯ ನಮ್ಮ ಈ ಜಾಗಕ್ಕೆ. ನಾಳೆ ಕೃಷಿ ಮಾಡ್ಕೊಂಡು ಹೋಗಬೇಕಲ್ಲ. ಹೌದು, ಜಾತಿ ಇಲ್ಲ ನಂದು ಇಲ್ಲ. ಅದಕ್ಕೆ ಇದ್ದರು, ನನಗಿಲ್ಲ. ಹಾಗಾಗಿ ಅಲ್ಲೋ ಪ್ರಸಾದ ಕೇಳೋದು ಹೇಳ್ಬಂತು. ಅಲ್ಲ ಪ್ರಸಾದ ಕೇಳಿದಾಗ ಅದೇ ಬಂತು. ಒಂದು ಸ್ವಲ್ಪ ಹೊತ್ತು ಲೇಟ್ ಆದರೂ ಫಾಟ್ನ ಕಡೆ ಅಲ್ಲಿ ಪ್ರಸಾದ ಐತೆ ಹುಡುಂಜಿ ಒಳಗೆ ಮುಗೀತು. ಅಲ್ಲಿಂದ ಬಂದ್ಕೊಂಡು ಕಡೆ ಮದುವೆ ಮಾಡಿದ್ದೆ ಕೆಲಸ. ಮದುವೆ ಮಾಡಿ ನನ್ನ ಇಲ್ಲಿ ಕೂರಿಸಿದ್ರು, ಅವರಲ್ಲಿ ಕೂತ್ಕೊಂಡ್ರು. ಅವರು ಎಲ್ಲರೂ ಅವ್ರ ಮನೆಯವರು ಎಲ್ಲರೂ ಹಾಗೆ. ನಾನು ಅಂದರೆ ಮುಗೀತು ಅವರಿಗೆ. ಅವ್ರು 2 ಜನ ಹೆಣ್ಣುಮಕ್ಕಳು ಎಲ್ಲರೂ ಅವರು ಎಲ್ಲ ಹಿಂಗೆ ಸಂಗೀತ ಬೇರೆ ಪ್ರಚಾರನೂ ಮಾಡಿದವರು ಎಲ್ಲ ಅವರಿದ್ದಲ್ಲೆಲ್ಲ. ಹಾಗೆ ಒಂದು ಟೈಮ್ನಲ್ಲಿ ಅವರು ನಾವು ಗನಾಕ ನಮಗೆ ಅವರಿಗೂ ಲಡಾಯಿಯೂ ಆಗಿದೆ ಗೋವಿಂದ ಹೆಗಡೆಗೆ. ನಾವು ಇಂಥದ್ದು ಒಂದು ಕಾರಣಕ್ಕಾಗಿ ಆಯಿತು. ನಾನು ಅಲ್ಲಿ ಹೋಗೋದೇ ಬಿಟ್ಬಿಟ್ಟೆ. ಅವರು ಇಲ್ಲಿ ಯಾರೂ ಬರೋದಿಲ್ಲ. ಇದು ಒಂದು ಸನ್ನಿವೇಶ ನಡೆದದೆ ನಮ್ಮ ಜೀವನದಲ್ಲಿ. ಕಡೆ ಒಂದು ನಾನೇ ವಿಚಾರ ಮಾಡಿದೆ, ಇಷ್ಟೆಲ್ಲ ಒಂದು ಮಾಡಿ ನನ್ನ ಇಲ್ಲಿ ಕೂರಿಸಿ ಇದೆಲ್ಲ ಮಾಡಿದಂಥವ್ರ ಬಲ್ಲಿ ನಾನಿಂದ ಎಷ್ಟೊಂದು ವಿಷಯಕ್ಕಾಗಿ ಮಾಡ್ಕೊಂಡು ಇದನ್ನು ಅವರ ದ್ವೇಷ ಮಾಡ್ಕೊಳ್ಳೋದು ನನ್ನ ಅಪರಾಧ ಅಂತೇಳಿ ನಾನಾಗಿ ಅವ್ರ ಮನೆ ಕೈ ಮುಗಿಸ್ಬಿಟ್ಟಿದೆ. ಕ್ಷಮಿಸ್ಬಿಡಿ ನನ್ನ. ಇದು ಒಂದು ಕೆಲಸ. ಇದು ಒಂದು ನಮ್ಮ ಗೋವಿಂದ ಹೆಗಡೆ ಮನೆಯಲ್ಲಿದ್ದಾಗಾಗಿ ಆಗುತ್ತೆ ಕೆಲಸ. ಮಾಡ್ಕೊಂಡು ಹೋದಾಗ ಅವರು ಕುಡುಗ ಹಾಕ್ಬಿಟ್ರು ಅವರು. ಅಂಥದ್ದು ಇಲ್ಲ ಬಿಟ್ರೆ ನಾ ಎಲ್ಲ ಮರ್ತಕ್ಕಿದೆ, ಐಸ ಮರ್ತೋಯ್ತು ಅಂತಾರೆ. ಅವರು ಎಲ್ಲರೂ ನಾಟಕ ಗೀಟ ಮಾಡಿಸೋರು ಅವರು. ಮತ್ತು ಇಲ್ಲಿ ಒಳ್ಳೆ ಕಲಾವಿದರನ್ನು ತಯಾರು ಮಾಡುವರು ಅವರು. ಮತ್ತು ನಾಟಕ ಅವರೇ ಡೈರೆಕ್ಷನ್ ಮಾಡೋದು, ಅದು ಒಂದು ಉದ್ಯೋಗ ಇತ್ತು ಅವ್ರದ್ದು. ಕಾಲಾಯ ತಸ್ಮೈ ಮಾಡಿ ಎಲ್ಲ ಕಾಲ ಕಳೆದು ಈ ಗುರುಗೋಲು ಹಿಡ್ಕೊಂಡು ತಿರುಗೋ ಪರಿಸ್ಥಿತಿ ನಾವು ಬಂದಿದ್ದೇನೆ. ಆದರೆ ಅವನು ಇಟ್ಟಷ್ಟು ಇರಲೇಬೇಕಲ್ಲ. ಅವನು ಕರೆ ಬಲಿಯವರೆ ನಾ ಇಲ್ಲೇ ಇರಲೇಬೇಕಲ್ಲ. ನಾನು ಇರುವುದಿಲ್ಲ ಅಂತಂದ್ರೆ ಹಂಗೆ ಇದು ಮಾಡ್ಕೊಳ್ಳಿಕ್ಕೂ ನಾವು ಬರ್ಬೇಕು. ಅಂಥದ್ದಾಗೋದಿಲ್ಲ. ನಾವು ಬಂದಾಗದೆ ಅವು ಏನು ಕೊಡ್ತಾನೆ ಅದಷ್ಟನ್ನು ಅನುಭವಿಸ್ಕೊಂಡು ನಮ್ಮ ಅಂತ್ಯ ಮುಗಿಸ್ಬೇಕು 1-2ನೇದಲ್ಲಿ ಬಂದು ಕೂತ್ಕೊಂಡಿದ್ದೇನೆ. ಹಾಗೆ ಹೇಳಿ ನನ್ನ ಕೈಲಾಗುವ ಕೆಲಸವನ್ನು ಸದಾ ಕಾಲ ಮಾಡ್ತಾನೆ ಇರ್ತಾನೆ. ಸಣ್ಣ ಪುಟ್ಟ ಏನು ದೊಡ್ಡದಲ್ಲದೆ ಇದ್ದರೂ
ಸಣ್ಣ ಪುಟ್ಟ ಕೆಲಸ ಇವತ್ತಿಗೂ ಮಾಡ್ತಾನೆ, ಈಗ ಮಾಡ್ತಾ ಇದ್ದಾನೆ, ನಾಳೆ ಬೆಳಗಾದ್ರೆ ಮತ್ತೆ ಮಾಡ್ತಾನೆ. ಹೀಗೆ ಸಣ್ಣ ಸಣ್ಣದ ಕೆಲಸ. ಅನ್ನಕ್ಕೆ ಹೂ ಕೊಯ್ದೊಂದರೂ ಆಯ್ತಲ್ವ, ಮತ್ತೇನು ದೊಡ್ಡದಲ್ಲ. ಒಂದು ಹೂ ಕೊಯ್ಕೊಂಬಂದುಡುದು, ಇವರಿಗೆಲ್ಲ ಗಡ್ಬಡೆ ಹೋಗೋದಿರ್ತದೆ ಅಲ್ಲ, ಅದಕ್ಕೆ ಒಂದು ಹೂ ಕೊಯ್ದು ಕೆಲಸ ಮಾಡ್ತಾನೆ. ಭಕ್ತಿಯಿಂದ ಅದೊಂದು ಕೆಲಸ ಮಾಡ್ತಾನೆ, ದೇವ್ರ ಮುಂದೆ ಪ್ರಾರ್ಥನೆ ಮಾಡ್ತಾನೆ. ದಿವಸ ಮಾಡಿ ಹಚ್ಕೊಂಡು ಕೂತ್ಕೊಂಡು ದೇವ್ರ ಸೇವೆ ಮಾಡಿಕೊಂಡು ಅವನ್ನ ಐತಿ. ನಾನು ದಿನ ಕರೆಯ ಯಾವಾಗ ಬರ್ತದೆ ಹೇಳಿ ನೋಡ್ತಿದ್ದೇನೆ. ಅವನ ಬಗ್ಗೆ ಹೇಳೋದಾದರೆ ಒಳ್ಳೆಯ ಹುಡುಗ, ನನ್ನ ಸಂಸ್ಕಾರದಲ್ಲೇ ಬೆಳೆದವ, ಕೆಟ್ಟವಾಗಲಿಕ್ಕೆ ಸಾಧ್ಯ ಇಲ್ಲ. ಆಯಿತಾ? ಮೇಲಿಂದ ಅವನು ಕಲಿಯೋದು ಎಲ್ಲದರಲ್ಲೂ ತುಂಬ ಆಸಕ್ತಿಯಿಂದ ಕಲಿತು ಒಂದು ವಕೀಲಿ ವೃತ್ತಿಗೆ ಹೆಂಗೆ ಅವನಿಗೆ ಮನಸ್ಸು ಬಂತು ಅದಕ್ಕೆ ಬಂದಾಳು ನನಗೆ ಗೊತ್ತಾಗೋದಿಲ್ಲ. ಬಾಕಿ ಯಾವುದಕ್ಕೂ ಹೋಗದೆ ಈ ವಕೀಲಿ ವೃತ್ತಿಗೆ ಬಂದು, ಈ ವಕೀಲಿ ವೃತ್ತಿಯಲ್ಲೂ ಚಲೋ ಫೇಮಸ್ ವಕೀಲರ ಒಳಗೆ ಇನ್ನೂ ಒಬ್ಬ ನಮ್ಮೂರಲ್ಲಿ. ಆ ರೀತಿಯಲ್ಲಿ ವರ್ಕ್ ಮಾಡ್ಕೊಂಡು ಬಂದ್ಕೊಂಡು ಒಳ್ಳೆಯ ರೀತಿಯಲ್ಲಿ ನೋಡ್ಕೊಳ್ಳಿ. ಅದರಂತೆಯೇ ಸಂಗೀತ ಬಗ್ಗೆ ತಬಲ ಬಾರಿಸ್ತಾನೆ, ಹಾಡ್ತಾನೆ. ದೊಡ್ಡ ಹಾಡುಗಾರದ್ದಲ್ಲದೆ ಇದ್ದರೂ ಭಜನೆ ಗಿಜನೆ ಇಂಥದ್ದೆಲ್ಲ ಚೆಂದ ಹಾಡ್ತಾನೆ, ತಬಲ ಚಲೋ ಬಾರಿಸ್ತಾನೆ, ಹಾರ್ಮೋನಿಯಮು ಬಾರಿಸ್ತಾನೆ. ಈ ರೀತಿಯಲ್ಲಿ ಸಂಗೀತ ಪ್ರಪಂಚದಲ್ಲೂ ಅವನ ಹೆಸರುಂಟು. ಅದಲ್ಲದೆ ಅವರು ಹಾಗೆ ಅವರು ಬರಬೇಕಿದ್ರೆ ಅವ್ರಿಗೆ ಗಂಧ ಗಾಳಿ ಅಂಥದ್ದು ಗೊತ್ತಿಲ್ಲ ಸಂಗೀತದ್ದು. ಅಲ್ಲೂ ಅವ್ರು ಸಂಗೀತ ಮನೆಯಿಂದ ಬರದೇ ಇದ್ದರು. ಆ ನಮ್ಮ ಸೊಸೆ ಸಂಗೀತದ ಮನೆಯಿಂದ ಬರದೇ ಇದ್ದರೂ ಅಲ್ಲೂ ಸಣ್ಣ ಪುಟ್ಟ ಅದರ ಬಿಂದು ಇರ್ತದೆ. ಅದು ಬೆಳಕಿಗೆ ಬರಬೇಕಿದ್ರೆ ಒಂದು ಜಾಗ ಬೇಕು. ಅವರು ಆ ರೀತಿಯಲ್ಲಿ ಇಲ್ಲಿ ನಮ್ಮನೆ ಬಂದು ದೊಡ್ಡದು ಹಾಡಲಿಕ್ಕೆ ಬರದೇ ಇದ್ದರೂ ಚೆಂದ ಮಾಡಿ ಹಾಡು ಹೇಳಿ ಲಯದಲ್ಲಿ ಇವತ್ತಿಗೂ ಲೈನ್ದಲ್ಲಿ ಮಾಡಿ ಹಾಡು ಹೇಳಿ ಚಲೋ ನೋಡಿ ಹಾಡ್ತಾರೆ. ಅವರು ಹಾಡೋದು ಕ್ಲಾಸಿಕಲ್ ಇಲ್ಲ ಬರೋದಿಲ್ಲ, ಅದಕ್ಕೆ ರಾಶಿ ಸಾಧನೆ ಮಾಡಬೇಕಾಗುತ್ತೆ. ಕ್ಲಾಸಿಕಲ್ ಮಾಡೋದಿಲ್ಲ, ಲೈಟ್ ಮ್ಯೂಸಿಕ್ಕು, ಭಜನೆ, ದೇವ್ರ ನಾಮ ಇದನ್ನು ಭಕ್ತಿಯಿಂದ ಹೇಳ್ತಾರೆ. ಇವತ್ತಿಗೂ ಹೇಳ್ತಾನೆ ಇದ್ದಾರೆ ಅವರು. ಅಯ್ಯೋ, ಆ ಬಗ್ಗೆ ಹೇಳೋದ? ನಾನು ಅವಳ ಮಗ, ಸತ್ಯ ಹೇಳ್ತಾನೆ ಅದನ್ನು. ನನ್ನ ಸಂಪೂರ್ಣ ವಜ್ಜೆ ಏನಾದರೂ ತಲೆ ಮೇಲೆ ಕೊಟ್ಟಿದ್ದೇನೆ. ಈಗ ನನ್ನ ಬಟ್ಟೆ ಹೊರೆ ತೊಳೆದು ಎಲ್ಲ ಅವಳದೆ, ಮತ್ತೇನು ಮತ್ತೆ ಯಾರೂ ಇರೋದಿಲ್ಲ. ಆಯ್ತಲ್ಲ, ಅದೇ ಹೇಳದ್ನಲ್ಲ, ಈಗಂತೂ A to Z ಅವರು. ಅವ್ರು ಹೇಳ್ದಂಗೆ ಕೇಳಬೇಕು, ನಾ ಹೇಳ್ದಂಗೆ ಅವ್ರು ಕೇಳಬೇಕು. ಅವ್ರಿಗೆ ಒಂದು ಮಗ ಅಂದ್ರೆ ತಪ್ಪಲ್ಲ. ನನ್ನ ಮಗನನ್ನಾಗೇ ನೋಡ್ಕೊಳ್ತಾ ಇದ್ದಾಳೆ ಅವಳು. ಈಗ ಅದನ್ನ ಹೇಳಿದ್ನಲ್ಲ, ಈಗ ಸಂಪೂರ್ಣ ನನ್ನ ವಜ್ಜೆ ಅವ್ರದ್ದು, ಬಟ್ಟೆ ತೊಳೋದೊಂದು ಹಿಡಿದು ಅಷ್ಟು. ಹಾಗೆ ಹೇಳಿ ನಾನು ಸಂಬಂಧ ಕೂತ್ಕೊಳ್ಳೋದು ಇಲ್ಲ. ಮತ್ತು ನನ್ನ ಕೈಲಾದ ಕೆಲಸವನ್ನು ನಾನು ಇವತ್ತಿಗೂ ಮಾಡ್ತಾ ಇದ್ದೇನೆ, ನಾಳೆಗೂ ಮಾಡ್ತೇನೆ. ದೊಡ್ಡದೇನೂ ಕೆಲಸ ಇಲ್ಲ, ಒಂದು ಹೂವು ಕೊಯ್ತೇನೆ. ಅವರೆಲ್ಲ ಗಡಬಡಿನ ಹೋಗುವಂಥ ಸಂದರ್ಭದಲ್ಲಿ ಅದನ್ನು ಎಲ್ಲ ಅವ್ರು ಮಾಡಿಕೊಂಡು ಇದು ಮಾಡೋದು ಕಷ್ಟ ಆಗ್ತದೆ. ಅದಕ್ಕೆಲ್ಲ ಒಳಗೆ ತಿಂಡಿ ಗಿಂಡಿ ಇದ್ರ ಮಾಡೋದು. ಒಂದು ಹೂವು ಕೊಯ್ಕೊಟ್ರು ಒಂದು ಐತಲ್ಲ, ಅದಕ್ಕೆ ಎಲ್ಲ ಹೂವು ಕೊಯ್ದು ಇವತ್ತಿಗೂ ಮಾಡ್ತಾನೆ, ನಾಳೆಗೂ ಮಾಡ್ತಾನೆ. ಈ ರೀತಿಯಿಂದ ಒಳ್ಳೆಯ ರೀತಿಯಿಂದ ನಡೆದಿದೆ ನಮ್ಮ ಸಂಬಂಧ. ಅದೇ ನಮ್ಮ ಬೆಂಗಳೂರಲ್ಲಿ ಇದ್ದ ಹುಡುಗಿ ಹೇಳಿದಾಳೆ, ಅಪ್ಪ ನೀನು ಪರಮೇಶ್ವರ ಹೆಗಡೆಗೆ ಅಲ್ಲಿ ನಾನು ಇದು ಮಾಡಿದ್ದೆ. ಅವರಿಗೆ ನಮ್ಮ ಪರಮೇಶ್ವರ ಹೆಗಡೆಯನ್ನು ಕರೆದು ಅವನಿಗೆ ಒಂದು ನಾನು ಕಲಿಸಂತ ಅದೊಂದು ಇವಾಗ ಕಿಂಚಿತ್ ಮೌಲ್ಯ ಕೊಟ್ಟು ಅವನಿಗೆ ಇದು ಮಾಡ್ಕೊಳ್ಳೋ ಒಂದು ಕಾರ್ಯಕ್ರಮ ನಾನು ಮನೆಯೆಲ್ಲ ಮಾಡಿದೆ. ಅವ್ರ ಮನೆಗೆ ಹೋಗಿ ಮಾಡಬೇಕು ಮಾಡಿದ್ದೆ. ಅಲ್ಲಿ ಹೋಗ್ಲಿಕ್ಕೆ ನನ್ನ ಹತ್ರ ಹೋಗ್ಲಿಕ್ಕೆ ಆಗೋದಿಲ್ಲ, ಕೂರ್ಲಿಕ್ಕೆ ಆಗೋದಿಲ್ಲ. ಹಾಗೆ ಕಡೆ ಇಲ್ಲಿಗೆ ತಾನೇ ಇಲ್ಲೇ ಬರ್ತಾನೆ ಹೇಳಿ ಇಲ್ಲಿ ಬಂದು ಮಾಡ್ಕೊಂಡು ಮುಗಿಸ್ಕೊಂಡು ಹೋಗಿದ್ದಾನೆ. ಅವಳು ಇವತ್ತು ಇಂಥದ್ದೇ ಡ್ರೆಸ್ ಎಲ್ಲ ಹಾಕ್ಕೊಂಡು ನಿಮ್ಮಂದು ಇದು ಹೇಳಿದ್ದಾಳೆ. ನಾನು ಮೊದಲೊಂದು ಸಲ ಪರಮೇಶ್ವರನಿಗೆ ಇದನ್ನು ಮಾಡಬೇಕಿದ್ದು ಹಾಕ್ಕೊಂಡು ಡ್ರೆಸ್ ಇದು ಈ ಹಂಗೆ ಇದು ಬೆಂಡು ಎಲ್ಲ ಅದನ್ನೇ ಹಾಯ್ಕೊಂಡು ನೀನು ಇವತ್ತು ಕಾರ್ಯಕ್ರಮ ಮಾಡಬೇಕು ಹೇಳಿ ನನಗೆ ಗಟ್ಟ ಅಪ್ಪಣೆ ಮಾಡಿದ್ದಾರೆ. ಈಗ ಅವ್ರು ಕೇಳ್ತಾರೆ ಅವ್ರ ಕಡೆಗೆ, ಇವತ್ತು ಅಲ್ಲಿ ನಾಳೆಗಾರು ಕೇಳ್ತಾಳೆ, ಬರ್ತದೆ ಅದು ಫೋನು. ಅವರೆಲ್ಲ ಚಲೋ ಹಾಡ್ತಾಳೆ. ನನ್ನ ಹಿರಿಯ ಹುಡುಗಿ ಅಂತೂ ಭಾಳ ಚಲೋ ಹಾಡ್ತಾಳೆ, ಭಾಳ ಹಾಡ್ತಾಳೆ. ಮತ್ತು 4 ಚಂದ್ರನಿಗೂ ಹೇಳ್ತಾರೆ ಅವರು. ಮತ್ತು ಯಾವುದೋ ದುಡ್ಡು ತಗೊಳ್ಳಿದ್ದಾನೆ ಹೇಳ್ತಾರೆ. ಎಷ್ಟೋ ಅಂದರೆ ತಯಾರು ಮಾಡೋದು ನನ್ನ ಹಿರಿಯ ಹುಡುಗಿ.
ಇವಳು ಇವಳು ವಿಶೇಷ ಕಲಿಸೋದಿಲ್ಲ, ಅದಕ್ಕೆ ಬಂದವರಿಗೆ ಹೇಳ್ತಾಳೆ. ಒಂದು 4 ಜನರನ್ನು ತಯಾರಿ ಮಾಡಿದ್ದಾರೆ ಹೇಳೋದು. ಅವರಿಗೆ ಬಾಕಿ ಉದ್ಯೋಗ ಇರ್ತದೆ ಅವರಿಗೆ. ಎಂತೂ 2 ಜನ ಹೆಣ್ಣು ಮಕ್ಕಳು ನನ್ನ ಇವರು ಎಲ್ಲರೂ ತುಂಬ ಒಳ್ಳೆಯವ್ರನ್ನ ನನಗೆ ಕೊಟ್ಟು ನನಗೆ ಇದು ಮಾಡಿ ಸಾರ್ಥಕ, ನನ್ನ ಜೀವನ ಸಾರ್ಥಕ ಮಾಡಿದ್ದಾರೆ ಎಲ್ಲರೂ. ಮೊಮ್ಮಕ್ಕಳು ಅಂದರೆ ಏನು ನನ್ನ ಮೊಮ್ಮಗ ಒಂದು ಅಲ್ಲಿ ಕಲಿತಾ ಇದ್ದಾನೆ, ಇದು ಎಲ್ಲ ಇಲ್ಲಿ ಮಾಡ್ತಾ ಇದ್ದಾನೆ ಉಡುಪಿಯಲ್ಲಿ. ಅದೇ ಮುಗೀತು ಬಂತು ಅವನಿಗೆ, ಒಳ್ಳೆ ಹುಡುಗ. ಅವನು ಹಾರ್ಮೋನಿಯಂ ಬರ್ತಾನೆ. ಮತ್ತು ಸಣ್ಣ ಪುಟ್ಟ ಬಗೆಯಲ್ಲಿ ಸಂಗೀತ ಆಸಕ್ತಿ ಅವನು ಬೀಜ ಅದೇ ಅಲ್ಲ ಅವನಲ್ಲೂ. ಹಾರ್ಮೋನಿಯಂ ಬಾರಿಸ್ತಾನೆ. ಬಾಯಲ್ಲಿ ಹೇಳಲಿಕ್ಕಾಗದೇ ಇದ್ದರೂ ಅವನಿಗೆ ಆವಾಜ್ ಅಷ್ಟೊಂದಿಲ್ಲ, ಆದರೆ ಏನಾದ್ರು ಹೇಳ್ತಾನೆ, ಸಣ್ಣ ಹೇಳ್ಕೊಂಡು ಬಾರಿಸ್ತಾನೆ. ಒಂದು ಮೊಮ್ಮಗ ಕಡೆ ಬಾಕಿ ಇಲ್ಲಿ ಇವ್ರ ಮೊಮ್ಮಕ್ಕಳು ಎಲ್ಲರೂ ಹಾಡುವರೇ, ಒಟ್ಟು ಅಂದರೂ ಹಾಡುವವರೇ. ಒಬ್ಬಳಂತೂ ಚಲೋ ಹಾಡ್ತಾಳೆ, ಒಂದು ಇದರಲ್ಲಿದ್ದಾಳೆ, ದುಬೈ ಇದರಲ್ಲಿ, ಅಮೇರಿಕಾದಲ್ಲಿ ಇದ್ದಾಳೆ ಒಂದು ಪ್ರಜ್ಞದು. ಇವತ್ತಿಗೂ ಹಾಡ್ತಾಳೆ ಅವಳು, ಚಲೋ ಹಾಡ್ತಾಳೆ, ಆವಾಜು ಇದೆ ಚಲೋ. ಆಯಿತು, ಮತ್ತೊಂದು ಹುಡುಗಿ ನನಗೆ ಸ್ವಾತಿ ಅಂತೇಳಿ ದಕ್ಷಿಣ ಕೊರಿಯಾದಲ್ಲಿದ್ದಾಳೆ ಅವಳು. ಅವರು ಎಲ್ಲ ಸಂಗೀತ ಆಸಕ್ತಿ ಉಳ್ಳೆ, ಯಾಕೆ ಹೇಳೋದಿಲ್ಲ, ಅವ್ರ ಉದ್ಯೋಗದಲ್ಲಿ ಅವರಿಗೆ ಆಗೋದಿಲ್ಲ ಮಾಡಲಿಕ್ಕೆ. ಆದರೆ ಅದರ ಆಸಕ್ತಿ ಇದೆ ಅವರಿಗೆ. ಮಗಳ ಹುಡುಗ ಪ್ರಜ್ವಲಜ್ ಒಳ್ಳೆ ಹುಡುಗ, ಅವನು ಯಾವುದೋ ಒಂದು ಆಟದ ಬಗ್ಗೆ ಭಾಳ ಆಸಕ್ತಿ ಅವನಿಗೆ. ಬ್ಯಾಡ್ಮಿಂಟನ್ನು ಎಲ್ಲೆಲ್ಲಿಗೆಲ್ಲ ಟೂರಿಗೆಲ್ಲ ಹೋಗ್ತಾನೆ, ಮಾಡ್ತಾನೆ, ಎಲ್ಲ ಮಾಡ್ತಾನೆ. ಒಳ್ಳೆಯ ಹುಡುಗ, ನೋಡಲಿಕ್ಕೂ ಹೈಟಾಗಿ ಚೆಂದಾಗಿದ್ದಾನೆ, ಒಳ್ಳೆಯ ಮಕ್ಕಳು. ಬಾಕಿ ಎಲ್ಲರೂ ಸಹ ಅಷ್ಟೊಂದು ಸಂಗೀತದ ಇದರಲ್ಲಿ ಹೋಗ್ಲಿಕ್ಕೆ ಆಗೋದಿಲ್ಲ ಅವರಿಗೆ. ಅವರ ವ್ಯವಹಾರದ ಇದರಲ್ಲಿ ಆಸಕ್ತಿ ಇದೆ, ಎಲ್ಲ ಇದೆ. ಅವರು ವ್ಯವಹಾರದಲ್ಲೂ ಇದು ಮಾಡೋದು ಕಷ್ಟ ಆಗ್ತದೆ ಅವರಿಗೆ. ನನ್ನ ಕುಟುಂಬ ಒಳ್ಳೆಯದಾಗಿ ನಡೀತಾ ಇದೆ ಅಲ್ಲ, ಅದನ್ನು ನೋಡು ಭಾಗ್ಯವನ್ನು ನನಗೆ ಅದೇ ಇನ್ನು